ಇನ್ನು ಸ್ಯಾಂಡಲ್ವುಡ್ನ ನಟ ಶಿವರಾಜ್ ಕುಮಾರ್ಗೆ ಫ್ಲೋರಿಡಾದ ಆಸ್ಪತ್ರೆಯಲ್ಲಿ ಯಶಸ್ವಿ ಶಸ್ತ್ರಚಿಕಿತ್ಸೆ ಆಗಿದೆ. ಸುಮಾರು 6 ಗಂಟೆಗಳ ಕಾಲ ತಜ್ಞ ವೈದ್ಯರು ಶಿವಣ್ಣ ಅವರಿಗೆ ಸರ್ಜರಿ ಮಾಡಿದ್ದಾರೆ. ದೇವರ ದಯೆಯಿಂದ ಹಾಗೂ ನಿಮ್ಮೆಲ್ಲರ ಆಶೀರ್ವಾದದ ಪ್ರಾರ್ಥನೆಯಿಂದಾಗಿ ಅವರ ಸರ್ಜರಿ ಯಶಸ್ವಿಯಾಗಿದೆ. ಪ್ರಮುಖ ಹಂತಗಳನ್ನು ಪೂರ್ಣಗೊಳಿಸಲಾಗಿದೆ. ಶಿವಣ್ಣ ಚೆನ್ನಾಗಿದ್ದಾರೆ, ಆರಾಮಾಗಿದ್ದಾರೆ ಅಂತ ವೈದ್ಯರು ತಿಳಿಸಿದ್ದಾರೆ. ಶಿವಣ್ಣ ಚೇತರಿಕೆಗೆ ಹಾರೈಕೆ ಮಾಡಿದಂತಹ, ಪ್ರಾರ್ಥನೆ ಮಾಡಿದಂತಹ ಪ್ರತಿಯೊಬ್ಬರಿಗೂ ಶಿವಣ್ಣ ಅವರ ಪುತ್ರಿ ಧನ್ಯವಾದವನ್ನು ತಿಳಿಸಿದ್ದಾರೆ. His surgery went very well. He had cancerous bladder removed completely with a complete clearance of the disease. Following this, he had an artificial bladder recreated using his own intestine. Mr. Shivan is a very strong person mentally and physically, and he was very, very stable throughout the surgery, and he did very well following the surgery. Post-operatively, he is doing very well. He is very stable, and all his laboratory work and the tests are very good. ಕೆಲವು ಪ್ರೋಟೋಕಾಲ್ಸ್ ಇರ್ತದೆ. ಯಾವಾಗಲೂ ಮೆಸೇಜ್ ಕೊಡಲಿಲ್ಲ ಅಂದ್ರೆ ಏನು ಇದು ಮಾಡ್ಕೊಳಕ್ ಹೋಗಬೇಡಿ. ಕೆಲವು ಫೋಟೋಸ್ನ ಮತ್ತೆ ಶಿವಣ್ಣ ಅವರಿಂದನೂ ಕೂಡ ಮಾತನ್ನ ಆಡ್ತಕ್ಕಂಥ ಪ್ರಯತ್ನವನ್ನ ಡಾಕ್ಟರ್ ಹೇಳಿದ್ದಾರೆ. ಆರಾಮಾಗಿ ಬೇಗನೆ ಮಾಡ್ಬೋದು, ಏನು ತೊಂದರೆ ಇಲ್ಲ. ಮತ್ತೆ ಅವ್ರ ಪ್ರೊಫೆಷನ್ ಅಂದ್ರೆ ಯಾರು ಬೇಜಾರು ಮಾಡ್ಕೋಬಾರ್ದು. ಆಸ್ಪತ್ರೆಯಲ್ಲಿ ಇದ್ದವ್ರನ್ನ ಹಂಗೆಲ್ಲ ಹೇಳಬಾರ್ದು. ಎಲ್ಲ ಪರಿಸ್ಥಿತಿ ಸರಿ ಹೋದ್ಮೇಲೆ ಅವ್ರಿಗೆ ಸರಿ ಆಯಿತು ಅಂದಾಗಲೇ ಹೇಳಲಿ. ದಿನ ಬೆಳಗ್ಗೆ ಈಗ 1 ಗಂಟೆಲಿ ಹಿಂಗಾಯ್ತು, 2 ಗಂಟೆಲಿ ಹಿಂಗಾಯ್ತು ಅಂತೆಲ್ಲ ಎಕ್ಸ್ಪೆಕ್ಟ್ ಮಾಡಬೇಡಿ ಯಾರು ಮಾಡಬಾರ್ದು. ವಾಜಪೇಯಿ ಅವರ ಶತಜಯಂತಿ ಈ ಪ್ರಯುಕ್ತ ಸದೈವ್ ಅಟಲ್ನಲ್ಲಿ ದೆಹಲಿಯ ಇದರಲ್ಲಿ ಪ್ರಮುಖರೆಲ್ಲ ಪುಷ್ಪನಮನ ಸಲ್ಲಿಸಿದ್ದಾರೆ. ಪ್ರೈಮ್ ಮಿನಿಸ್ಟರು, ಪ್ರೆಸಿಡೆಂಟು ಎಲ್ಲರೂ ಸೇರಿ, ಉಪರಾಷ್ಟ್ರಪತಿಗಳು ಎಲ್ಲ. ದೇಶದ ವಿವಿಧೆಡೆ ಎಲ್ಲ ಕಾರ್ಯಕ್ರಮ. ಬೆಂಗಳೂರಿನ ಸಂಘಟನೆಯೊಂದರಲ್ಲಿ ದೇವೇಗೌಡರು, ಯಡಿಯೂರಪ್ಪ, ನಿವೃತ್ತ ಐಎಎಸ್ ಅಧಿಕಾರಿ ಮದನ್ ಗೋಪಾಲ್, ವಿಶ್ರಾಂತ ಕುಲಪತಿ ಬಿ ತಿಮ್ಮೇಗೌಡರಿಗೆ ಅಟಲ್ ಪುರಸ್ಕಾರ ಎಲ್ಲ ಕೊಟ್ಟಿದ್ದಾರೆ. ಅದರಲ್ಲಿ BL ಸಂತೋಷ್ ದೇವೇಗೌಡರನ್ನು ಹೊಗಳದ್ರಂತೆ, ದೇವೇಗೌಡರು ಸಂತೋಷನ ಹೊಗಳದ್ರಂತೆ. ರೀತಿಯಲ್ಲಿ ಅದಕ್ಕೆ ಸವಾಲೊಡ್ಡಂತ ರೀತಿಯಲ್ಲಿ ಸಾಮಾಜಿಕವಾಗಿ, ರಾಜಕೀಯವಾಗಿ ಕ್ರಿಯಾಶೀಲರಾಗಿರ್ತಕ್ಕಂಥವ್ರು ಮಾಜಿ ಪ್ರಧಾನಮಂತ್ರಿಗಳು, ಪ್ರಸ್ತುತ ರಾಜ್ಯಸಭಾ ಸದಸ್ಯರು ಆಗಿರ್ತಕ್ಕಂಥ ಸನ್ಮಾನ್ಯ HD ದೇವೇಗೌಡ್ರೆ, ಸನ್ಮಾನ್ಯ ಯಡಿಯೂರಪ್ಪನವರು 7ಕ್ಕಿಂತ ಹೆಚ್ಚು ಸಲ ಬಜೆಟ್ ಮಂಡಿಸುವಂತ ಸಂದರ್ಭದಲ್ಲಿ ಆರ್ಥಿಕ ಶಿಸ್ತು ಅನ್ನೋ ಒಂದು ಶಬ್ದವನ್ನ ಆಡಳಿತದಲ್ಲಿ ಉಪಯೋಗಿಸ್ತಾರೆ. ಆ ತರ ಫಿಸ್ಕಲ್ ಡಿಸಿಪ್ಲಿನ್ ಅನ್ನು ಸಾಧಿಸಿದವರು ಸನ್ಮಾನ್ಯ ಯಡಿಯೂರಪ್ಪನವರು. ಸಂತೋಷ್ ಅವರು ಯಾವುದೇ ಅಧಿಕಾರಕ್ಕೆ ಆಸೆ ಪಟ್ಟು ನಾನು ಕೇಂದ್ರದಲ್ಲಿ ಮಂತ್ರಿ ಆಗಬೇಕು, ರಾಜ್ಯದಲ್ಲಿ ಮುಖ್ಯಮಂತ್ರಿ ಮಂತ್ರಿ, ಅಧಿಕಾರಕ್ಕೆ ಆಸೆಯನ್ನ ಪಡೆದನೆ ಪಕ್ಷವನ್ನ ಕಟ್ಟಲಿ ಒಂದು ಛಲ ಹಠ ನಾನು ಮೊದಲು. ಎಸ್,